ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ನಿಜಕ್ಕೂ ಅಜಿತ್ಗೆ ಬಹಳ ಬೇಜಾರಾಗುತ್ತೆ. ಆದರೆ ಕೊನೆಯಲ್ಲಿ ಭೂಮಿಗೆ ಅಜಿತ್ ಮೇಲೆ ಲವ್ ಆಗುತ್ತೆ. ಅದೇ ಸದರಿ ಒಂದು ಕ್ಷಣ ಲವ್ ಆಗುತ್ತೆ ಅಂತೀರಾ, ಒಂದು ಕ್ಷಣ ಲವ್ ಆಗಲ್ಲ ಅಂತೀರಾ, ಒಂದು ಕ್ಷಣ ಬೇಜಾರಾಯಿತು ಅಂತೀರಾ. ನಿಮ್ಮ ಕತೆಗಳು ಕೇಳಿ ಕೇಳಿ ಸಾಕಾಗಿದೆ, ನಮಗೂ ಸಾಕಾಗಿದೆ ಕತೆಗಳು ನೋಡಿ ನೋಡಿ. ಈ ಭೂಮಿನೂ ಪಟ್ಟಂತ ನಂಬಿಡ್ತಾಳೆ, ಅಜಿತು ಪಟ್ಟಂತ ನಂಬಿಡ್ತಾರೆ. ಒಟ್ಟಿನಲ್ಲಿ ನಂಬೋದು ಮತ್ತೆ ಪ್ಯಾಚಪ್ ಆಗೋದು, ನಂಬೋದು ಪ್ಯಾಚಪ್, ಇದೇ ಆಗ್ತಾ ಇದೆ. ಸೊ ಹಾಗಾದ್ರೆ ಏನಾಯಿತು ಅಂದರೆ ಅಜಿತ್ ಅವ್ರಿಗೆ ವಿಷಯ ಹೇಗೆ ಗೊತ್ತಾಯಿತು, ಭೂಮಿಗೆ ಹೇಗೆ ಕಣ್ಣು ನೋಡಿದ್ರು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ಈ ಮನೆಗೆ ಬಂದು ಬಹಳ ಬೇಜಾರಾಗಿ ಕೂತ್ಕೊಂಡಿರ್ಬೇಕಾದ್ರೆ ಅಜಿತ ಯಾಕೋ ಆಗ್ಲಿಂದ ನೋಡ್ತಾ ಇದ್ದೀನಿ, ಅಲ್ಲಿಂದ ಬಂದ್ಮೇಲೆ ತುಂಬ ಬೇಜಾರಾಗಿದೆಯಲ್ಲ ಅಂತ ಮನೆಯಲ್ಲಿ ಸಂಗೀತ ಅವರೆಲ್ಲ ಕೇಳ್ತಾರೆ. ಅದು ಹೆಂಡತಿನ ಬಿಟ್ಟು ಬರಬೇಕಲ್ಲ, ಅದಕ್ಕೆ ಬೇಜಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ಸತ್ಯಣ್ಣ ಅಂತ ಹೇಳ್ತಾರೆ. ಸೊ ಆಮೇಲೆ ಏನಾಗುತ್ತೆ ಅಂತಂದರೆ ಮನೆಯವರೆಲ್ಲ ಮಾತಾಡ್ತಾ ಇದ್ರೆ ದೇವಯಾನಿದ್ದಳು ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋದಾಗ ಅವಳು ಫುಲ್ಲು ಯೋಚನೆ ಮಾಡ್ತಿರ್ಬೇಕು. ಯಾಕೆ ಅಂತಂದರೆ ಈ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಅಜಿತ್ಗೆ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿರೋದನ್ನು ನೆನೆಸ್ಕೊಂಡು ಬೆಚ್ಚಿ ಒಂದು ಕ್ಷಣ ಶಾಕ್ ಆಗಿ ಕುಂತಿರ್ತಾಳೆ. ಏನಂತಂದರೆ ಅವಳಿಗೆ ಬಿದ್ದಿರೋದು ಒಂದು ಕನಸು. ಅದೇ ಹೇಳ್ತೀವಲ್ಲ, ಬರೀ ಕನಸು. ಅಜಿತ್ ಕನಸು ಬೇರೆಯವ್ರಿಗೆ ಬೀಳೋದು, ಭೂಮಿ ಕನಸು ಅಜಿತ್ ಕನಸು ಬೀಳೋದು, ಹೀಗೆ ಬೀಳೋದು, ಒಂದಾದ್ರು ಅಂತ ಬೀಳೋದು, ಒಂದಾಗ್ಲಿಲ್ಲ ಅಂತ ಬೀಳೋದು, ಸಂಸಾರ ಬೀಳೋದು. ಅಬ್ಬಬ್ಬಬ್ಬ, ರೊಮ್ಯಾನ್ಸ್ ಕೂಡ ಇವ್ರ ಕನಸಲ್ಲಿ ಬೇರೊಬ್ಬರು ಮಾಡೋ ರೊಮ್ಯಾನ್ಸ್ ಇನ್ನೊಬ್ರಿಗೆ ಬಿದ್ದಿರುತ್ತೆ. ಸೊ ಅದೇ ರೀತಿ ಇವತ್ತು ದೇವಯಾನಿಗೂ ಕೂಡ ಏನಂದ್ರೆ ಒಂದು ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ನಮ್ಮ ಅಜಿತ್ಗೆ ಗೊತ್ತಾಗಿದೆ ಅನ್ನೋ ಥರ ಕನಸು ಬಿದ್ದಿರುತ್ತೆ. ಆ ಕನಸನ್ನು ನೋಡ್ಬಿಟ್ಟು ದೇವಯಾನಿ ಒಂದು ಕ್ಷಣ ಬೆಚ್ಚಿ ಬಿದ್ದು ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಮಾಮ್ ಅಂತ ಬಂದ್ಬಿಡ್ತಾಳೆ. ಯಾರು ಈ ಅಂಜು ಬಂದ ತಕ್ಷಣ ಅಯ್ಯೋ ಅಂಜು ನೀನಾ ಅಂತ ಹೇಳ್ಬಿಟ್ಟು ಬೆಚ್ಚಿ ಬಿಡ್ತಾಳೆ. ಮಾಮ್ ಏನಾಯ್ತು, ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ದೀರಾ, ಏನಾಯ್ತು ನಿಮಗೆ ಅಂತ ಕೇಳ್ತಾಳೆ. ಏನಿಲ್ಲ ಬೇಬಿ, ಆ ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಅಜಿತ್ಗೆ ಗೊತ್ತಾಗಿತ್ತು ಬೇಬಿ ಅಂದ ತಕ್ಷಣ ಮಾಮ್ ಈಗ ಮಾತಾಡ್ತಿದ್ದೀರಾ, ನಾನು ನಿಮ್ಮ ಮಗಳು ಅಂಜು ಇಲ್ಲಿರ್ಬೇಕಾದ್ರೆ ಆ ಭೂಮಿ ಮತ್ತೆ ಈ ಮನೆಗೆ ಬರಕ್ಕೆ ಸಾಧ್ಯನ, ಚಾನ್ಸೇ ಇಲ್ಲ ಮಾಮ್. 1 ವರ್ಷ ಆಯ್ತಲ್ವಾ, ಅವ್ರ ಕಾಂಟ್ರಾಕ್ಟು ಮುಗ್ದೋಗಿದೆ, ಅವಳನ್ನಂತೂ ನನ್ನ ಮನೆಗೆ ಬರೋದಿಲ್ಲ. ಇವು ಚಿಲ್ ಮಾಮ್, ಆರಾಮಾಗಿರು, ಚಿಲ್ ಆಗಿರು ಅಂತ ಹೇಳೋಕ್ಕಾಗಲೇ ನಚ್ಚಿ ಹಿಂದೆಗಡೆಯಿಂದ ಬಂದೇ ಬಿಡ್ತಾನೆ. ಸೊ ಒಂದು ಕ್ಷಣ ಅಮ್ಮ ಮಗಳು ಏನಾಯ್ತು, ಏನು ಚಿಲ್ಲಾಗಿರ್ಬೇಕು ಅಂದ ತಕ್ಷಣ ಬೆಚ್ಚಿ ಬೀಳ್ತಾರೆ. ಫುಲ್ಲು ಎಲ್ಲ ಕೇಳಿಸ್ಕೊಂಡ್ಬಿಟ್ಟೇನೋ ಅನ್ನೋ ಭಯ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಅದು ನಚ್ಚಿ ಏನಿಲ್ಲ ನಚ್ಚಿ ಅಂದ ತಕ್ಷಣ ನೀವ್ಯಾಕೆ ಅಷ್ಟೊಂದು ಗಾಬರಿ ಬಿದ್ದಿದ್ದೀರಾ ಅಂದ ತಕ್ಷಣ ಅದು ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಮನೇಲಿ ಬೇರೆ ಯಾರು ಇಲ್ಲಲ್ವಾ, ಅದಕ್ಕೆ ಮಾತಾಡ್ಸೋದು ಈ ಮನೆ ಸೊಸೆ ಧರ್ಮ ಅಲ್ವಾ, ಅದಕ್ಕೆ ಬಂದೆ ಅಂದ ತಕ್ಷಣ ಆ ಲಕ್ಕಿ ಅಂಜು ಇದೇ ಮಾತೆ ನನಗೆ ಇಷ್ಟ ಆಗೋದು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಅಲ್ಲೇ ಫ್ಲಾಟ್ ಅಯ್ಯಪ್ಪ ನಂಗೆ ಹಿಂಗೆ ಮಾಡಿ ಏನಂತಂದರೆ ನಚ್ಚಿ ಅವ್ರನ್ನ ಯಾಮಾರಿಬಿಡ್ತಾರೆ. ಅಂಜು ಇದೇ ಗುಣ ನನಗೆ ಇಷ್ಟ ಆಗೋದು ನೋಡು ಅಂಜು, ನೀನು ಅತ್ತೆನ ಮಾತಾಡ್ಸೋದ್ರಿಂದ ನನಗೇನು ಬೇಜಾರಿಲ್ಲ, ನೀನು ಅತ್ತೆ ಜೊತೆ ಚೆನ್ನಾಗಿರು ಅಂತಲೇ ಹೇಳ್ತಾ ಇದ್ದೀನಲ್ವಾ, ಅತ್ತೆ ಜೊತೆ ನೀನು ಚೆನ್ನಾಗಿರ್ಬೇಕು ಅಂತ ಹೇಳ್ತದೆ ಪಾಪ ಈ ನಚ್ಚಿ. ಏನೋ ಗೊತ್ತಿಲ್ಲ ಎಂತ ಗೊತ್ತಿಲ್ಲ. ಸೊ ಇವ್ರು ಮಾರಿಸ್ತಾರೆ, ಇವನು ಮಾರ್ತಾನೆ. ಆಗ ಮಾಮ್ ನನ್ನ ಜೀವನ ಬಾಯಿಗೆ ಬಂದಂಗಾಗಿತ್ತು. ಹೌದು ಬೇಬಿ, ನಾವು ಹುಷಾರಾಗಿರ್ಬೇಕು, ಆದರೂ ಕೆಟ್ಟ ಅನ್ಸೋದಾಗ ಮಾಮ್ ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಇದೀನಲ್ಲ, ನಾನು ಎಲ್ಲ ನೋಡ್ಕೊಳ್ತೀನಿ, ಅದ್ರ ಯಾವುದೇ ಕಾರಣಕ್ಕೂ ಈ ವಿಷಯ ಮಾತ್ರ ನಚ್ಚಿಗೆ ಗೊತ್ತಾಗಬಾರ್ದು ಬೇಬಿ, ಬಿ ಕೇರ್ಫುಲ್ ಅಂತ ಹೇಳ್ತಾಳೆ. ಸರಿ ಮಾಮ್, ನೀವು ರೆಸ್ಟ್ ಮಾಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಎಲ್ಲ ಹೇಳಿ ಹೋಗ್ತಾಳೆ. ಸೊ ಈ ಕಡೆ ಮತ್ತೆ ನಮ್ಮ ಅಜಿತ್ ಸಾಹೇಬರು ಟ್ರೈನಿಂಗ್ ಬಂದಿದ್ದಾರೆ, ಬಂದು ಫುಲ್ ಭೂಮಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಲ್ರೆಡಿ 2 ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ, ಭೂಮಿಗೆ ಯಾಕೆ ಬೈತಾರೆ ಅನ್ನೋದು ಕೂಡ. ಸೊ ಮತ್ತೆ ಹೇಳ್ತಾರೆ, ಅಲ್ಲ ಸಾಹೇಬ್ರೆ, ನೀವು ಪದೇ ನನ್ನ ಟ್ರೈನಿಂಗ್ ಮಾಡ್ತೀರಲ್ಲ ಅಂದ ತಕ್ಷಣ ನೀನು ನನ್ನ ಹೆಂಡತಿ ಅಲ್ವಾ, ಅದಕ್ಕೆ ಅಂದ ತಕ್ಷಣ ಸಾಹೇಬ್ರೆ ಅಂತ ಹೇಳಿ ಕೋಪ ಮಾಡ್ಕೊಳ್ತಾಳೆ. ಇಲ್ಲ ಅಂತ ಹೇಳಿದ್ನಲ್ವಾ ಅಂದ್ಕೂಡ್ಲೇ ಯಾಕೆ ಅಲ್ಲ ಸಾಹೇಬ್ರೆ, ನೀವ್ಯಾಕೆ ಸಾಹೇಬ್ರೆ ನನ್ನ ಗಂಡ ಆಗ್ತೀರಾ, ಅಲ್ಲ ಸಾಹೇಬ್ರೆ ಹೇಗೂ ಕಾಂಟ್ರಾಕ್ಟ್ ಮದುವೆ ಮುಗಿದಿದೆ, ನಮ್ಮ ಅಮ್ಮನೂ ಬಿಡಿಸಲ್ಲ ಅಂತ ಹೇಳಿದ್ದೀರಾ, ನಿಮ್ಮಮ್ಮನ ನಾನು ಬಿಡಿಸಲ್ಲ ಅಂದ, ಯಾರು ಹೇಳಿದ್ರು ನೀವು, ಲಕ್ಷ್ಮಿ ಅಕ್ಕ ಅಂದು. ಅಯ್ಯೋ ಅರ್ಧಂಬರ್ಧ ಕೇಳಿಸ್ಕೊಂಡು ಹೇಳ್ಬಿಟ್ಲ ಲಕ್ಷ್ಮಿ ಅಕ್ಕ. ಅಲ್ಲ, ನಾನು ಇನ್ನ ಮದುವೆ ಆಗಿ ಕಾಂಟ್ರಾಕ್ಟ್ ಮದುವೆ ಎಂದೋ ನಾನು ಇನ್ನೂ ಬಿಟ್ಬಿಡ್ತಿದ್ದೆ. ಸೊ ನನಗೆ ನಿಮ್ಮಮ್ಮನ ಬಿಡಿಸೋ ಉದ್ದೇಶ ಇದೆ, ಆ ಸತ್ಯನ ಇದನ್ನಲ್ಲ ತರಲೆ ಏನೋ ಒಂದು ಅರ್ಧಂಬರ್ಧ ಹೇಳ್ಬಿಟ್ಟ, ಅದನ್ನ ನಿಮ್ಮ ಲಕ್ಷ್ಮಿ ಅಕ್ಕ ಕೇಳಿಸ್ಕೊಂಡ್ಬಿಟ್ಟು ನಿನಗೆ ಹೇಳ್ಬಿಟ್ಟಿದ್ದಾಳೆ ಅಂದ ತಕ್ಷಣ ಹಾಗಾದ್ರೆ ಹೌದಾ ಸಾಹೇಬ್ರೆ, ಅರ್ಧಂಬರ್ಧ ಹೇಳಿರೋದಾ, ಹೌದು ಅಂತ ಹೇಳ್ತಾರೆ. ಸಾರಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಹಾಗಾದರೆ ಅಲ್ಲ ಸಾಹೇಬ್ರೆ, ನೀವು ನನಗೆ ಯಾಕೆ ಟ್ರೈನ್ ಮಾಡ್ತೀರಾ, ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಭೂಮಿ ಹೇಳ್ತಾಳೆ, ಹೌದು ಅರ್ಧಂಬರ್ಧ ಕೇಳಿಸ್ಕೊಂಡಿರ್ಬೇಕು ಲಕ್ಷ್ಮಿಯಾಗ, ಇದೆಲ್ಲ ಕಿತಾಪತಿ ಸತ್ಯನಂದೇ ಇರಬೇಕು. ಅಯ್ಯೋ ನಾನು ಸಾಹೇಬ್ರನ್ನ ತಪ್ಪು ತಿಳ್ಕೊಂಬಿಟ್ನಲ್ಲ, ಮತ್ತೆ ಪ್ರೀತಿ ಶುರು, ಅವ್ರ ಮೇಗಿರೋ ಗೌರವ ಪ್ರೀತಿ ಮತ್ತೆ ಭೂಮಿಗೆ ಹೆಚ್ಚಾಗುತ್ತೆ. ಸೊ ಅವರು ನಿಮ್ಮಮ್ಮನ ಬಿಡಿಸೋದೇ ನನ್ನ ಗುರಿ ಅಂತ ಬೇರೆ ಹೇಳ್ತಾರೆ. ಸೊ ಹೀಗೆ ಭೂಮಿನ ಅಜಿತು ಭೂಮಿ ನೋಡ್ತಿರ್ಬೇಕಾದ್ರೆ ಸರಿ ಆಯಿತು, ಊಟ ಮಾಡಿಕೊಂಡು ಎಲ್ಲರೂ ಹೋಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ, ನಡಿ ಅಂತ ಹೇಳಿ ಭೂಮಿ ಅಜಿತ್ರ ನೋಡ್ಕೊಂಡು ಒಂಥರ ಪ್ರೀತಿಯ ನೋಟದಿಂದ ನೋಡ್ತಿರ್ತಾರೆ. ಅದೇ ಪ್ರೀತಿ ನೋಡೋದು ಮತ್ತೆ ದಪ್ಪ ಅಂತ ಹೊತ್ಕೊಂಡ್ಬಿಡೋದು. ಸೊ ಇದೇ ಆಗೋಯ್ತು, ಬರೀ ಕನಸು ಕಾಣೋದು ಇದೇ ಆಗೋಯ್ತು. ಈ ದೇವಯಾನಿಗಂತೂ ಅದು ಯಾವಾಗ ಶಿಕ್ಷೆ ಆಗುತ್ತೇನೋ ಭಗವಂತನೇ ಬಲ್ಲ. ಹಿಂಗೆ ಒಬ್ರನ್ನೊಬ್ರು ನೋಡ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಭೂಮಿ ಒಂದು ಥರ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ ಅಜಿತ್ ಅವ್ರನ್ನ. ನೋಡಿದಾಗ ನಮ್ಮ ಅಜಿತ್ ಅವ್ರು ಸುಮ್ಮನೆ ಇರ್ತಾರೆ. ಸೊ ಪಟ್ಟಂತ ಭೂಮಿಗೆ ಕಣ್ಣೊಡ್ಬಿಡ್ತಾರೆ. ಕಣ್ಣೊಡಿದ ತಕ್ಷಣ ಅಲ್ಲೇ ಕಣ್ಣೊಡ್ಬಿಡ್ತಾರೆ. ಕಣ್ಣೊಡೆದಾಗ ಭೂಮಿಗೆ ಏನಾಗಿರ್ಬೇಕು ಹೇಳಿ, ಅಲ್ಲೇ ನಿಂತ್ಕೊಂಡು ಫ್ಲಾಟ್ ಆಗೋಗ್ಬಿಡ್ತಾಳೆ ಅಕ್ಕ ಅಂತಾನೆ ಹೇಳ್ಬೋದು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಸೊ ಅಂತೂ ಇಂತೂ ಈ ಜೋಡಿ ಒಂದಾಗಲಿ ಅಂತ ನಾವು ಕಾಯ್ತಾ ಇದೀವಿ. ಅದು ಯಾವಾಗ ಒಂದಾಗ್ತಾರೋ ಏನೋ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.